ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ ಆಗಸ್ಟ್ 26ನೇ ತಾರೀಕು ಗಜ ಪಯಣ ಕೂಡ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೊದಲನೇ ಬ್ಯಾಚ್ ಆನೆಗಳು ಕೂಡ ಬರುತ್ತೆ. ಈಗ ಆಲ್ರೆಡಿ ನಮ್ಮ ಅರಣ್ಯಾಧಿಕಾರಿಗಳು, ಡಾಕ್ಟ್ರುಗಳು ಎಲ್ಲ ಬ್ಯುಸಿ ಆಗಿದ್ದಾರೆ. ಎಲ್ಲ ಕ್ಯಾಂಪ್ ವಿಸಿಟ್ ಮಾಡಿ ನಮ್ಮ 18ರಿಂದ ಒಂದು 20 ಆನೆ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಸುಮಾರು ಜನ ಮೆಸೇಜ್ ಕೂಡ ಮಾಡ್ತಾಯಿದ್ರಿ, ಸರ್ ಗಜ ಪಯಣದಲ್ಲಿ ನಾವು ಭಾಗವಹಿಸಬೇಕು, ನೋಡಬೇಕು ಅಂತ. ಇದು ನಡೆಯೋದು ಹುಣಸೂರಿಂದ ಸುಮಾರು ಒಂದು 25ರಿಂದ 30 ಕಿಲೋಮೀಟ್ರ್ ಆಗ್ಬೋದು. ವೀರನಾವಸಳ್ಳಿ ಅಂತ, ಅಂದರೆ ನಾಗರಹೊಳೆ ಚೆಕ್ ಪೋಸ್ಟು ಕುಟ್ಟಾಗಿ ಹೋಗೋ ರೋಡದು. ಅಲ್ಲಿ ಬಂದು ನೀವು ನೋಡ್ಬೋದು. ಅಂದರೆ ಏನು ಅಲ್ಲಿ ಪೂಜೆ ಆಗುತ್ತೆ ಆ ಜಾಗಕ್ಕೆ ಪಬ್ಲಿಕ್ ಅಲೌ ಇಲ್ಲ. ಅಲ್ಲಿಂದ ಸುಮಾರು 1.5-2 ಕಿಲೋಮೀಟ್ರು ಸ್ಟೇಜ್ ಹಾಕಿರ್ತಾರೆ. ಅಲ್ಲಿ ಎಲ್ಲ ಮಾವುತರು ಕಾವಡಿಗಳಿಗೆ ಒಂದು ಸನ್ಮಾನ ಮಾಡ್ತಾರೆ. ಹಾಗೆ ಅಲ್ಲಿ ಒಂದು ಲಾಸ್ಟ್ ಟೈಮು ನಮ್ಮ ಭೀಮ ಆನೆ ಮಾವುತರಾದಂಥ ಗುಂಡಣ್ಣ ಮತ್ತು ನಂಜುಂಡ ಅವ್ರಿಗೆ ಅರ್ಜುನ ಪ್ರಶಸ್ತಿ ಸಹ ಸಿಕ್ಕಿತ್ತು. ಆ ಜಾಗದಲ್ಲಿ ಬೇಕಾದ್ರೆ ನೀವು ಪಬ್ಲಿಕ್ ಎಲ್ಲ ಬಂದು ಅಲ್ಲಿ ನೋಡ್ಬೋದು, ಒಂದು ಫಂಕ್ಷನಲ್ಲಿ ಭಾಗವಹಿಸ್ಬೋದು. ಊಟದ ವ್ಯವಸ್ಥೆ ಕೂಡ ಅಲ್ಲಿರುತ್ತೆ. ಲಾಸ್ಟ್ ವರ್ಷ ಕೂಡ ಇತ್ತು. ಅಂದರೆ ಈ ವರ್ಷ ಸಹ ನಮಗೂ ಕ್ಯೂರಿಯಾಸಿಟಿ ಇದೆ, ಯಾರಿಗೆ ಒಂದು ಅರ್ಜುನ ಪ್ರಶಸ್ತಿ ಸಿಗುತ್ತೆ, ಯಾರಾಗ್ತಾರೆ ಈ ವರ್ಷದ ಅರ್ಜುನ ಪ್ರಶಸ್ತಿಗೆ ಭಾಗಿಯಾಗ್ತಾರೆ ಅಂತ. ನಿಮಗೂ ಸಹ ಅದರ ಕ್ಯೂರಿಯಾಸಿಟಿ, ಹೆಸರುಗಳು ಗೊತ್ತಿದ್ರೆ ನೀವು ಸಹ ಕಮೆಂಟಲ್ಲಿ ತಿಳಿಸಿ ಯಾರಿಗೆ ಸಿಗ್ಬೋದು ಅಂತ. ಯಾರಿಗೆ ಸಿಗಬೇಕು ಅಂತ ನಿಮಗೆ ಗೊತ್ತಿದ್ರೆ ಹೇಳಿ. ಇನ್ನು ನಮ್ಮ ಅಧಿಕಾರಿಗಳು ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಬ್ಯುಸಿ ಆಗಿದ್ದಾರೆ. ಈಗ ಚರ್ಚೆ ನಡೀತಾರೋ ವಿಚಾರ ಏನಂದರೆ, ನಮ್ಮ ಭೀಮನ್ಗೆ ಮದ ಇದೆ, ಶ್ರೀಕಂಠಂಗೆ ಮದ ಇದೆ, ಮತ್ತು ನಮ್ಮ ಹರ್ಷ ಆನೆಗೆ ಮದ ಇದೆ ಅಂತ ಇವತ್ತು ನಮ್ಮ ಮೈಸೂರು ಮಿತ್ರ ಪೇಪರಲ್ಲಿ ಕೂಡ ಅದ್ರ ಬಗ್ಗೆ ಬರೆದಿದ್ದಾರೆ. ಭೀಮಂಗೆ ಮದ ಇದೆ, ಹರ್ಷಂಗೆ ಮದ ಇದೆ, ಮತ್ತು ನಮ್ಮ ಶ್ರೀಕಂಠಂಗೆ ಮದ ಇದೆ ಅಂತ. ಹೌದು, ನಮ್ಮ ಭೀಮ ಮತ್ತು ನಮ್ಮ ಶ್ರೀಕಂಠ, ಹರ್ಷ 3 ಆನೆಗೂ ಮದ ಇದೆ. ಆ್ಯಕ್ಚುಲಿ ಇದು ಭೀಮನಿಗೆ ಬಂದು ಮೊದಲನೇ ಮದ, ಅಂದರೆ ಜಾಸ್ತಿ ದಿನ ನಿಂತಿದೆ. ಶ್ರೀಕಂಠಂಗೂ ಇದು 2014ರಲ್ಲಿ ಹಿಡಿದಿದ್ದು, ಅವನಿಗೂ ಸಹ ಇದು ಮೊದಲನೇ ಮದ. ನೋಡಬೇಕು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಅದ್ರ ಬಗ್ಗೆ ನಮ್ಮ ಅರಣ್ಯಾಧಿಕಾರಿಗಳು ಮತ್ತು ಡಾಕ್ಟ್ರುಗಳು ಅದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಡ್ತಾರೆ ಸದ್ಯದಲ್ಲೇ ಅನ್ಕೋತೀನಿ. ಇನ್ನೇನು ಜುಲೈ 26ನೇ ತಾರೀಕು ಆದಮೇಲೆ ಅವರು ಕೂಡ ಅನೌನ್ಸ್ ಮಾಡ್ಬೋದು ಯಾವ್ಯಾವ ಆನೆ ಸೆಲೆಕ್ಟ್ ಆಗಿದೆ, ಆದಮೇಲೆ ಫಸ್ಟ್ ಬ್ಯಾಚ್ಗೆ ಎಷ್ಟು ಆನೆ ಬರುತ್ತೆ, ಯಾವ್ಯಾವ ಆನೆ ಬರುತ್ತೆ ಅಂತ. ಇನ್ನು ಭೀಮನ್ ವಿಚಾರಕ್ಕೆ ಬಂದರೆ ಅವನಿಗೂ ಸಹ ಮೊದಲನೇ ಮದ. ಅವನು ಸಹ ಯಾವ ಥರ ಬಿಹೇವಿಯರ್ ಇದೆ ಅಂತ ನೋಡಬೇಕು. ಈಗ ನಮ್ಮ ಅರ್ಜುನ, ಅಭಿಮನ್ಯು ಮತ್ತು ನಮ್ಮ ಮಹೇಂದ್ರ, ಧನಂಜಯ ಇದೆಲ್ಲ ಮಧ್ಯದಲ್ಲೇ ದಸರಾ ಮಾಡಿಕೊಟ್ಟಿರೋಂಥ ಆನೆಗಳು. ಭೀಮನ್ಗೆ ಇದು ಮೊದಲನೇ ಒಂದು ಮದ ಆಗಿರೋದ್ರಿಂದ ಅವನು ಸಹ ಒಂದು ನಮ್ಮ ಮಾವುತರುಗಳ ಅಬ್ಸರ್ವೇಷನಲ್ಲಿ ಇರ್ತಾನೆ. ಯಾವ ಥರ ಮಾವುತರಿಗೆ ಹೊಂದ್ಕೋತಾನೆ, ಯಾವ ಥರ ಒಂದು ಕ್ರೌಡ್ಗೆ ಹೊಂದ್ಕೋತಾನೆ ಅನ್ನೋ ಒಂದು ಅಬ್ಸರ್ವೇಷನಲ್ಲಿ ಇರ್ತಾನೆ ಭೀಮ ಕೂಡ. ನೋಡೋಣ. ಆ್ಯಕ್ಚುಲಿ ಅವನು ಮದ ಫಸ್ಟ್ ಬ್ಯಾಚಲ್ಲಿ ಅಂದರೆ ಆಗಸ್ಟ್ 26ನೇ ತಾರೀಕು ಬರೋಕ್ಕಾಗಿಲ್ಲ ಅಂದರು, ಅಲ್ಲಿಂದ ಇನ್ನೊಂದು 15 ದಿನ ಟೈಮ್ ಇರುತ್ತೆ ಸೆಕೆಂಡ್ ಬ್ಯಾಚ್ ಆನೆಗಳು ಬರೋಕ್ಕೆ. ಅಷ್ಟರಲ್ಲಿ ಕಮ್ಮಿ ಆದರೆ ಅವನು ಸಹ ಬರ್ಬೋದು. ಇದ್ರ ಬಗ್ಗೆ ನಮ್ಮ ಅರಣ್ಯಾಧಿಕಾರಿಗಳು, ಡಾಕ್ಟ್ರುಗಳು ಖಂಡಿತ ಮಾಹಿತಿ ತಿಳಿಸ್ಕೊಡ್ತಾರೆ ಇನ್ನೇನು ಸದ್ಯದರಲ್ಲೇ. ನೋಡೋಣ. ಯಾರು ಕೂಡ ನನಗೂ ಸಹ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ಭೀಮ ಬರಲ್ವಂತೆ ಅಂತ. ಆ ಥರ ಇನ್ನೂ ಅಧಿಕೃತವಾಗಿ ಎಲ್ಲೂ ಮಾಹಿತಿ ಕೊಟ್ಟಿಲ್ಲ ನಮ್ಮ ಅಧಿಕಾರಿಗಳು. ಸದ್ಯದಲ್ಲೇ ಕೊಡ್ತಾರೆ, ಕಾದು ನೋಡೋಣ. ಇನ್ನೂ ಫಿಂಗರ್ಸ್ ಕ್ರಾಸ್ ನಮ್ಮದು ಯಾವ್ಯಾವ ಆನೆ ಸೆಲೆಕ್ಟ್ ಆಗುತ್ತೆ ಅಂತ. ನಮ್ಮ ಗಣೇಶ ಆನೆ ಇದೆ ಭೀಮನ್ ಕಟ್ಟೆಯಿಂದ. ಇನ್ನು ನಮ್ಮ ದುಬಾರೆಯಿಂದ ಬಂದರೆ ನಮ್ಮ ಅಯ್ಯಪ್ಪ ಆನೆ ಇದೆ, ಶ್ರೀರಾಮ ಇದೆ. ಲಾಸ್ಟ್ ವರ್ಷ ಶ್ರೀರಾಮ ಬಂದು ನಮ್ಮ ತುಮಕೂರು ದಸರಾದಲ್ಲಿ ಅಂಬಾರಿ ಆನೆಗೆ ಸೆಲೆಕ್ಟ್ ಆಗಿತ್ತು. ನೋಡಬೇಕು ಈ ವರ್ಷವೂ ಹೋಗ್ತಾನ ಇಲ್ಲ ನಮ್ಮ ಮೈಸೂರು ದಸರಾ ಕರೆಸ್ಕೋತಾರ ಅಂತ. ಹಾಗೆ ಈಶ್ವರ ಬಂದು 2019ರಲ್ಲಿ ನಮ್ಮ ಮೈಸೂರು ದಸರಾದಲ್ಲಿ ಪಾಲ್ಗೊಂಡಿದ್ದ. ಆಗ ಬಂದಾಗ ಅವನ್ನ ನೋಡೋಕ್ಕೂ ಈಗ ನೋಡೋಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇದ್ದಾನೆ ಈಶ್ವರ. ಆಗೆಲ್ಲ ಚಿಕ್ಕ ಕೋರೆಗಳು, ಈಗ ಸರಿಯಾಗಿ ಒಂದು ದತ್ತಗಳೇ ಒಂದು 3 ಅಡಿ ಇದೆ. ಅವಳೆ ಕರೆಕ್ಟಾಗಿದೆ, ಸಕ್ಕದಾಗಿ ಭಯ ಆಗುತ್ತೆ ಹತ್ರದಿಂದ ನೋಡಿದ್ರೆ. ಈಶ್ವರನ ಅಷ್ಟು ಚೆನ್ನಾಗಿರಾನೆ. ಅವನು ಶ್ರೀಕಂಠನ ಜೊತೆಲೇ ಹಿಡ್ದಿದ್ದು ಈಶ್ವರನ್ನ. ಅವನು ಸಹ ಭಾಗಿಯಾಗಿದ್ರೆ ತುಂಬ ಒಳ್ಳೆಯದು. ಇನ್ನು ಲಕ್ಷ್ಮಣ ಇದ್ದಾನೆ, ಅವನು ಸಹ ನಮ್ಮ ಆರಂಗಿ ಕ್ಯಾಂಪಲ್ಲೇ ಇರೋದು. ಅವನು ಎಲ್ಲ ಥರ ಕಾರ್ಯಾಚರಣೆ ಆಗಿರ್ಬೋದು, ಒಂದು ಟ್ರಾಫಿಕ್ ಹೊಂದ್ಕೊಳ್ಳೋದು ಎಲ್ಲ ಥರ ಅಭ್ಯಾಸ ಆಗಿದೆ. ಅವನು ಒಂದು ಒಳ್ಳೆ ಕಂಟೆಂಡರ್ ಆಗ್ಬೋದು. ಏನಕ್ಕಂದರೆ ಲಾಸ್ಟ್ 2 ವರ್ಷದಿಂದ ಅವನು ಸಹ ಒಂದು ಸಬ್ಸ್ಟಿಟ್ಯೂಟಲ್ಲಿದ್ದ ಲಕ್ಷ್ಮಣ, ಅವನು ಸಹ ಬರ್ಬೋದು. ಇನ್ನು ಮತ್ತಿಗೂಡು ಬಂದರೆ ಪಾರ್ಥ ಸಾರಥಿ ಅಂದರೆ ಸಾರಾ ಮಾರ್ಟಿನ್ ಆನೆ ಕೂಡ ಒಂದು ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿದೆ. ಇನ್ನು ನಮ್ಮ ಬಂಡೀಪುರ, ರಾಂಪುರ ಕ್ಯಾಂಪ್ ಹೋದರೆ ಅಲ್ಲೂ ಸಹ ನಮ್ಮ ಪಾರ್ಥ ಸಾರಥಿ ಅಂತ ಆನೆ ಇದೆ. ಅವನು ಸಹ ಒಂದು ವರ್ಷ ದಸರಾದಲ್ಲಿ ಪಾಲ್ಗೊಂಡಿದ್ದ 2022ರಲ್ಲೇನೋ. ಅವನಿಗೆ ಮದ ಇದ್ದಿದ್ದ ಕಾರಣ ಕಂಚನ ಆನೆ ರೀಪ್ಲೇಸ್ ಆಯಿತು ಅದಕ್ಕೆ. ನಮ್ಮ ಅದು ಬಿಟ್ಟರೆ ಇನ್ನು ಭಗೀರಥ ಅಂತಾನೆ ಮೊನ್ನೆ ಅಭಿಮನ್ಯು ಜೊತೆ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿತ್ತು. ಅದು ಕೂಡ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಭಾಗವಹಿಸ್ಬೋದು. ಏನಕ್ಕಂದರೆ ಅದಕ್ಕೂ ಚಿಕ್ಕ ಏಜ್ ಆನೆನೇ, ಸುಮಾರು 19ರಿಂದ 20 ವರ್ಷದ ಆನೆನೇ. ಅದು ಸಹ ಭಾಗವಹಿಸ್ಬೋದು. ಇನ್ನು ಸುಮಾರು ಜನ ಕೇಳ್ತಿದ್ರಿ ವೀರನಾವಸಳ್ಳಿಗೆ ಬಂದು ಯಾವಾಗ ಸರ್ ಮೈಸೂರಿಗೆ ಆನೆ ಬರುತ್ತೆ ಅಂತ. ವೀರನಾವಸಳ್ಳಿಗೆ 25ನೇ ತಾರೀಕು ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಆನೆ ಬರುತ್ತೆ. ಅಲ್ಲಿ ಕ್ಯಾಂಪ್ ಹಾಕಿ
ಮತ್ತು ಬೆಳಗ್ಗೆ ಒಂದು 10:30 11 ಗಂಟೆಗೆ ಪೂಜೆ ಎಲ್ಲ ಮುಗಿಸಿ ಏನಲ್ಲಿ ಪ್ರಶಸ್ತಿ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಮಾವುತರಿಗೆ, ಕಾವಡಿಗಳಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಏನೋ ಒಂದು ಸನ್ಮಾನ ಇಟ್ಟಿರ್ತಾರೆ. ಅದನ್ನೆಲ್ಲ ಮುಗಿಸಿ ಸಂಜೆ 5:30 6 ಗಂಟೆ ಆಗ್ಬೋದು ನಮ್ಮ ಮೈಸೂರಿನ ಅರಣ್ಯ ಭವನಕ್ಕೆ ಬರುತ್ತೆ ನಮ್ಮ ಆನೆಗಳು. ಅಲ್ಲಿಂದ ಮತ್ತೆ ಇನ್ನೆರಡು ದಿನ, 1-2 ದಿನ 3 ದಿನ ಗ್ಯಾಪ್ ಆದಮೇಲೆ ಒಂದು ಒಳ್ಳೆ ಟೈಮು, ಮುಹೂರ್ತ ಎಲ್ಲ ಒಂದು ಚೆನ್ನಾಗಿರಬೇಕು. ಆ ಥರ ಒಂದು ಟೈಮ್ ನೋಡಿ ನಮ್ಮ ಅರಮನೆಗೆ ಮಾಡ್ಕೋತಾರೆ. ಅಲ್ಲಿಂದ ಅರಮನೆಗೆ ಬರ್ತಾ ಇದ್ದಂಗೆ ಮಾರನೇ ದಿನ ಮತ್ತೆ ರೆಗ್ಯುಲರ್ ಆಗಿ ವೆಯ್ಟ್ ಚೆಕಪ್ ಇರುತ್ತೆ. ನಮ್ಮ ಬಂದಂಥ 9 ಆನೆಗಳಿಗೆ ವೆಯ್ಟ್ ಚೆಕಪ್ ಮಾಡ್ತಾರೆ. ಏನಕ್ಕೆ ಕಾಡಿಂದ ಬಂದಮೇಲೆ ಇಲ್ಲಿಗೆ ಬಂದಾಗ ಎಷ್ಟು ತೂಕ ಇದೆ ನಮ್ಮ ಆನೆಗಳು ಅಂತ ಒಂದು ವೆಯ್ಟ್ ಚೆಕಪ್ ಮಾಡ್ತಾರೆ. ನಂತರ ಇನ್ನು ಡೈಲಿ ರೂಟೀನ್ ಅದಕ್ಕೆ ಬೆಳಗ್ಗೆ ಒಂದು ಸತಿ ವಾಕಿಂಗು, ಸಂಜೆ ಒಂದು ಸತಿ ವಾಕಿಂಗು. ಬೆಳಗ್ಗೆ ನಮ್ಮ RMC ಸರ್ಕಲ್ಲು ಏನು ಸ್ಟಾರ್ಟಿಂಗು ಒಂದು 7 ಇಂದ 10 ದಿನದವರೆಗೆ RMC ಸರ್ಕಲ್ ತನಕ ಮಾತ್ರ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡಿಸ್ತಾರೆ. ಸಂಜೆ ಹೊತ್ತು KRS ಪೆಟ್ರೋಲ್ ಸರ್ಕಲ್ ತನಕ ವಾಕಿಂಗ್ ಮಾಡಿಸ್ತಾರೆ. ಇನ್ನು ಸೆಕೆಂಡ್ ಬ್ಯಾಚ್ ಆನೆಗಳು ಪೂರ್ತಿಯಾಗಿ ಯಾವಾಗ ಬರುತ್ತೆ ಆವಾಗ ಮರಳು ಮೂಟೆ ಕಟ್ಟೋದಾಗಿರ್ಬೋದು. ಅದಾದ ನಂತರ ನಮ್ಮ ಬನ್ನಿ ಮಂಟಪವ್ರಿಗೆ ಕಂಟಿನ್ಯೂ 5.5 ಕಿಲೋಮೀಟ್ರು ಡೈಲಿ ಒಂದು ಸತಿ ವಾಕಿಂಗ್ ಇರುತ್ತೆ. ನಮ್ಮ 14 ಆನೆಗಳು ವಾಕಿಂಗ್ ಇರುತ್ತೆ ಡೈಲಿ. ಈ ಥರ ಒಂದು ನಮ್ಮ ಆನೆಗಳು ಬಂದು ಇಲ್ಲಿ ಒಂದು ಡೈಲಿ ಒಂದು ಪ್ರಾಕ್ಟೀಸ್ ಅನ್ಬೋದು. ಅದಕ್ಕೆ ಅಭಿಮಾನಿಗಳು ತುಂಬ ಇದ್ದಾರೆ ಇವಾಗ. ಅದರಲ್ಲೂ ಭೀಮನ್ಗೆ, ನಮ್ಮ ಅಭಿಮನ್ಯುಗೆ ಈ ಲಾಸ್ಟ್ ವರ್ಷ ನಮ್ಮ ಶ್ರೀಕಂಠಂಗಂತೂ ತುಂಬ ಜನ ಫ್ಯಾನ್ ಆಗಿದ್ರು. ಶ್ರೀಕಂಠನ್ ನೋಡೋಕ್ಕೆ ತುಂಬ ಜನ ಬಂದಿದ್ರು. ಏನಕ್ಕೆ ಅವನ ದಂತ, ಆಮೇಲೆ ಅವನು ಅಭಿಮನ್ಯು ಜೊತೆ ಫೈಟ್ ಆಡಿದಂಥ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿ ಶ್ರೀಕಂಠ ಅಂದರೆ ನಮಗೂ ಸುಮಾರು ಜನ ಕೇಳೋರು, ಯಾವುದು ಸರ್ ಆನೆದು ಅಷ್ಟು ಚೆನ್ನಾಗಿದೆ ಅಂತೆ, ಅದರ ದಂತಗಳು ಅಷ್ಟು ಚೆನ್ನಾಗಿದೆ ಅಂತೆ, ತೊಟ್ಲು ದಂತ ಅಂತ. ಆನೆನೂ ನೋಡೋಕ್ಕೆ ಸುಮಾರು ಜನ ಬರೋರು. ಹಾಗೆ ಈ ವರ್ಷವೂ ನೋಡೋಣ ಯಾವ್ಯಾವ ಹೊಸ ಆನೆಗಳು ಬರುತ್ತೆ. ಸುಮಾರು ಹೊಸ ಆನೆಗಳ ಬರೋ ಚಾನ್ಸಸ್ ಇದೆ. ನಿಮಗೂ ಕೂಡ ಯಾವ ಆನೆ ಇಷ್ಟ ಒಂದು ಕಮೆಂಟ್ ಮಾಡಿ. ಲಾಸ್ಟ್ ವರ್ಷವೂ ಅಷ್ಟೇ ನಮ್ಮ ಆನೆ ಅಭಿಮಾನಿಗಳು ಬೇರೆ ಬೇರೆ ಊರುಗಳಿಂದ ಬೆಳಗ್ಗೆನೆ ಅಂದರೆ ಸುಮಾರು ಒಂದು 150-200 ಕಿಲೋಮೀಟ್ರ್ ದೂರದಿಂದೆಲ್ಲ ಬಂದಿದ್ದಾರೆ. ಬೆಳಗ್ಗೆ 6:30-7 ಗಂಟೆಗೆ ಕರೆಕ್ಟಾಗಿ ಅರಮನೆ ನಮ್ಮ ಬಲರಾಮ ಮತ್ತು ಜಯರಾಮ ದ್ವಾರ ಏನಿದೆ ಅಲ್ಲಿ ಬಂದು ಕಾಯ್ತಾ ನಿಂತ್ಕೊಂಡಿದ್ರು. ನಮಗೂ ಸಹ ಮಾತಾಡ್ಸೋರು, ಸರ್ ಆನೆಗಳು ಬರಲ್ವಾ ಇವತ್ತು, ನಾವು ಆನೆಗಳು ನೋಡೋಕ್ಕೆ ಬೆಂಗಳೂರಿಂದ ಬಂದಿದ್ದೀವಿ, ತುಮಕೂರಿಂದ ಬಂದಿದ್ದೀವಿ, ಮಂಗಳೂರಿಂದ ಬಂದಿದ್ದೀವಿ ಅಂತೆಲ್ಲ ಮಾತಾಡೋರು. ಪಾಪ ಕೆಲವೊಂದು ದಿನ ಅಮಾವಾಸ್ಯೆ ಆಗಿರೋದು, ಕೆಲವೊಂದು ದಿನ ಆನೆಗಳ ಪೂಜೆ ಇದ್ದಾಗ ಬರದೇ ಇರ್ಬೋದು. ಆ ಥರ ಒಂದು ಇನ್ಸಿಡೆಂಟ್ಗಳು ಕೂಡ ಆಗಿದೆ. ನಾವು ಸಹ ಅದರ ನೋಡ್ತಾ ಇದ್ದೆ. ಪಾಪ ಅವ್ರು ಬಂದು ತುಂಬ ಬೇಜಾರು ಮಾಡ್ಕೊಂಡು ಹೋಗಿರೋ ಉದಾಹರಣೆಗಳು ಇದೆ ಲಾಸ್ಟ್ ವರ್ಷ. ಈ ವರ್ಷ ಬರೋರು ಅಷ್ಟೇ ಒಂದು ಅಮಾವಾಸ್ಯೆ ಮತ್ತು ಏನಾದ್ರು ಅವ್ರ ಮನೇಲಿ ಪೂಜೆಗಳು ಆ್ಯಕ್ಚುಲಿ ನಮ್ಮ ಏನು ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಆವಾಗ ಮಾತ್ರ ಆನೆಗಳು ಪೂಜೆ ಇದ್ದರೆ ಮಾತ್ರ ಬರೋಲ್ಲ. ಇಲ್ಲಾಂದರೆ ರೆಗ್ಯುಲರ್ ಆಗಿ ಆನೆಗಳು ಏನು ವಾಕಿಂಗ್ ಬರುತ್ತೆ. ಆ ಥರ ಒಂದು ಡೇಟ್ಗಳು ನೋಡ್ಕೊಂಡು ಬನ್ನಿ ಈ ವರ್ಷ ಬರೋರು. ನಿಮಗೂ ಸಹ ಯಾವ್ಯಾವ ಆನೆಗಳು ಇಷ್ಟ, ಯಾವ ಆನೆಗೆ ಹೊಸ ಆನೆಗಳು ಆಯ್ಕೆ ಆದರೆ ಚೆನ್ನಾಗಿರುತ್ತೆ ನೀವು ಸಹ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ ಒಳ್ಳೆ ರೀತಿಲಿ, ಅವ್ರಿಗೂ ಕೂಡ ಥ್ಯಾಂಕ್ಸ್ ನನ್ನ ಕಡೆಯಿಂದ. ನಿಮ್ಮ ಸಪೋರ್ಟು ಇಲ್ಲಿವರೆಗೆ ಬಂದಿದೆ. ಲಾಸ್ಟ್ ವರ್ಷ ಮೊದಲನೇ ದಸರಾ ನಂದು, ಈ ವರ್ಷವೂ ಯಶಸ್ವಿಯಾಗಿ ಮಾಡಿಕೊಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.